ಸರ್ ನಮಸ್ತೆ ಸರ್, ನಾನಿವತ್ತು ನಿಮಗೆ ಚಿತ್ರದುರ್ಗ ಜಿಲ್ಲೆಯ ಹೆಸರಾಂತ ತಾಲೂಕು ಹೊಸದುರ್ಗ ತಾಲೂಕು, ಅದರಲ್ಲೂ ಸಹ ನಾನು ನಿಮಗೆ ಒಂದು ಒಳ್ಳೆ ವಿಲೇಜ್ ಹತ್ತಿರದಲ್ಲಿರುವಂತಹ ಒಂದು ತೋಟನ ತೋರ್ಸೋಕೆ ಹೊರಟಿದ್ದೀನಿ. ಆ ತೋಟ ಯಾವುದಪ್ಪ ಅಂದರೆ ಅಡಿಕೆ ತೋಟ. ಅಡಿಕೆಗೆ ತುಂಬ ಬೇಡಿಕೆ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ. ಅದೇ ತರಹ ಇಲ್ಲಿ ಸಹ ಒಳ್ಳೆ ತೋಟಗಳು, ಸಮೃದ್ಧಿ ಅಂದರೆ ಸಮೃದ್ಧಿ ಸರ್. ಸಮೃದ್ಧಿ ನೋಡಬೇಕಂದ್ರೆ ಇಲ್ಲಿ ಬರಬೇಕು. ಈ ತೋಟಗಳಲ್ಲಿ ನಿಮಗೆ ಎಲ್ಲ ಆರ್ಗಾನಿಕ್ ಆಗಿ ಮಾಡಿರುವಂಥ ತೋಟಗಳು ನೀವು ನೋಡ್ತಾ ಇರ್ಬೋದು. ತೋಟದ ಒಂದು ಜಮೀನಿನಲ್ಲಿ ಎಲ್ಲ ತರಹ ಕಂಪ್ಲೀಟ್ ಆರ್ಗಾನಿಕ್ ಆಗಿ ನೋಡಿ, ಏನು ಗಿಡದ ಎಲೆಗಳು ಬಿದ್ದಿದೆಯೋ ಕಂಪ್ಲೀಟು ಅಡಿಕೆಯಿಂದ ಏನು ಬರೋವಂಥ ಅಡಿಕೆ ಪಟ್ಟೆ ಅಂತ ನಾವೇನು ಕರಿತೀವೋ ನಮ್ಮ ದೇಶಿ ಭಾಷೆಯಲ್ಲಿ, ಮತ್ತು ಸೈಡಿಗೆಲ್ಲ ಟೀಕ್ ಹಾಕಿದ್ದಾರೆ ರೈತರು. ಈ ಥರ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ. ಎಲ್ಲ ಆರ್ಗಾನಿಕ್ ಆಗಿ ಮಾಡಿರುವಂಥ ತೋಟಗಳು. ಇದೇ ಥರ ತೋಟ ನಿಮಗೆ 6 ಎಕರೆ, ಎಷ್ಟು 6 ಎಕರೆ ಜಮೀನು, ಒಳ್ಳೆ ಅಡಿಕೆ ಫಸಲಿಗೆ ಬಂದಿರೋಂಥ ತೋಟನ ನಾನು ಈಗ ತೋರಿಸೋದಕ್ಕೆ ಹೊರಟಿದ್ದೀನಿ. ಬನ್ನಿ, ಹೇಗಿದೆ ತೋಟ ನೋಡೋಣ. ಸರ್, ಇದು ನಿಮಗೆ ತಾರ್ ರೋಡು. ಈ ತಾರ್ ರೋಡಿಂದ ನಮಗೆ ಈ ಒಂದು ನಕಾಶೆ ದಾರಿ ಅಂದರೆ 30 ಅಡಿ ವಿಲೇಜ್ ಟು ವಿಲೇಜ್ಗೆ ಹೋಗುವಂಥ ರಸ್ತೆ ತೋರಿಸ್ತಾ ಇದೆ ನಿಮಗೆ. ಸರ್, ಈ ರಸ್ತೆಯಲ್ಲಿ ನಾವು ಮೇನ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಈ ಥರ ನಮಗೆ 30 ಅಡಿ ರಸ್ತೆ ಬರುತ್ತೆ. ಈ ರಸ್ತೆಯ ತೋಟದ ಹತ್ತಿರದಲ್ಲಿ ನಾನು ನಿಮಗೆ ಒಳ್ಳೆ ಕೆರೆನ ತೋರಿಸ್ತಾ ಇದ್ದೀನಿ. ಸಬ್ಸೆಂಟ್ ವಾಟ್ರು ನೋಡಿ, ಭಾಳ ಚೆನ್ನಾಗಿರುವಂತಹ ನೀರು, ಶುದ್ಧವಾದಂಥ ನೀರು. ನಮಗೆ ಪ್ರಕೃತಿಗೆ ಈ ಥರ ಕೆರೆಗಳಿದ್ದರೆ ನೀರಿನ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ. ವಾಟರ್ ಸೋರ್ಸ್ ಅನ್ನೋದು ಯಾವತ್ತು ಮೇಲ್ಮಟ್ಟದಲ್ಲಿ ಇರುತ್ತೆ. ಅದರಲ್ಲೂ ಸಹ ಭೂಮಿಯಲ್ಲಿ ತೇವಾಂಶ ಸದಾಕಾಲ ಇರುವುದಕ್ಕೆ ಇಂಥ ಕೆರೆ ಪಕ್ಕದಲ್ಲಿ ನಾವು ತೋಟಗಳನ್ನ ನೋಡೋದಕ್ಕೆ ಭಾಳ ಆನಂದವಾಗಿರುತ್ತೆ. ಸರ್, ರಸ್ತೆಯಲ್ಲಿ ಬಂದ್ವಿ ನಾವು. ಮೇನ್ ರೋಡಿಂದ ಇಲ್ಲಿಗೆ ಸರ್ 1.5 ಕಿಲೋಮೀಟ್ರ್ ಆಗುತ್ತೆ ಕಂಪ್ಲೀಟ್. ಸರ್, ನಿಮಗೆ ತೋಟ ಅಂದರೆ ಈ ಥರ ಇರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕನಸಾಗಿರುತ್ತೆ. ನೋಡಿ ಸರ್, ಇದೇ ತೋಟ ಅಡಿಕೆ ತಂತಿ ಬೇಲಿಯಾಗಿದೆ. ಇದು ಎಂಟ್ರೆನ್ಸ್. ಈಗ ತೋಟದ ಒಳಗಡೆ ಎಂಟ್ರೆನ್ಸ್ ಕೊಡ್ತಾಯಿದ್ವಿ ಸರ್. ಹೊಸದುರ್ಗ ನಮಗೆ 13 ಕಿಲೋಮೀಟ್ರ್ ಆಗುತ್ತೆ ಸರ್. ಜೊತೆಗೆ ನಾವು ಒಳಗಡೆ ಎಂಟ್ರೆನ್ಸ್ ಕೊಟ್ವಿ. ಮೊದಲನೇದಾಗಿ ನಾವು ವಾಸ್ತು ಪ್ರಕಾರವಾಗಿ ನೋಡಿ, ಇಲ್ಲಿ ನಮಗೆ TC ಇದೆ, ಪ್ಲಸ್ ನಮಗೆ ನೀರಿದೆ. ಸಬ್ಸೆಂಟು ನಮಗೆ 3 ಬೋರ್ ಇದ್ದಾವೆ ಸರ್. 3 ಬೋರಲ್ಲಿ ನೀರು ಯಾವ ಥರ ಬರ್ತಾಯಿದೆ ನೋಡಿ. ಇದು 3 ಪೈಪು ಬಂದ್ಬಿಟ್ಟು 4-5 ಇಂಚಿನ ಪೈಪ್ ಹಾಕಿದ್ದಾರೆ. ಸಬ್ಸೆಂಟು ವಾಟ್ರ್. ಇದು ಪೈಪ್ ಬಂದ್ಬಿಟ್ಟು 2 ಇಂಚಿನ ಅಲ್ಲ, ಇದು 4 ಇಂಚಿನ ಪೈಪು. 3 ಇಂಚ್ ವಾಟ್ರ್ ಬರ್ತಾಯಿದೆ. ಫುಲ್ಲು ವಾಟ್ರ್ 3 ಇಂಚ್ ವಾಟ್ರ್ ಬರ್ತಾಯಿದೆ. ಮತ್ತು ಅಲ್ಲಿ 2 ಇಂಚ್ ಬರ್ತಾಯಿದೆ ನೋಡಿ. ಅಲ್ಲಿ 2 ಇಂಚ್ ಬರ್ತಾಯಿದೆ, ಅದು 2 ಇಂಚ್ ನೀರು ಬರ್ತಾಯಿದೆ. ಪ್ಲಸ್ಸು ನಿಮಗೆ ಅಲ್ಲಿ ಸಮೇತ ನಿಮಗೆ ಅದು 3.5 ಇಂಚ್ ನೀರು ಬೀಳ್ತಿದೆ ನೋಡಿ. ಅದು ಸಮೇತ ನಿಮಗೆ 4 ಇಂಚ್ ಪೈಪು 3.5 ಇಂಚ್ ನೀರು ಬರ್ತಾಯಿದೆ. ಇಷ್ಟು ದೊಡ್ಡ ತೊಟ್ಟಿ ಮಾಡಿದ್ದಾರೆ. ಒಳ್ಳೆ ಹೊಂಡ ನೀರಿಗೆ. ಸಬ್ಸೆಂಟ್ ವಾಟ್ರ್. ನೀರು ಇಲ್ಲ ಅನ್ನೋ ಥರ ಇಲ್ಲ ಸರ್. ಸಮೃದ್ಧಿ ಅಂದರೆ ಇಲ್ಲಿದೆ. ತೋಟನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಒಳ್ಳೆ ನೀರು ನೋಡಿ. ಈ ಥರ 6 ಇಂಚ್ ನೀರು ಬೀಳ್ದಂಗೆ ಬೀಳ್ತಾಯಿದೆ. ನೀರು ಈ ಥರ ಬರಬೇಕು. ನೀರು ಈ ಥರ ಬಂದು ಬಿದ್ದ ಮೇಲೆ ಸರ್ ಈ ಥರ ತೊಟ್ಟೆಯಲ್ಲಿ ನೀರು ಸದಾಕಾಲ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ. ಬನ್ನಿ, ತೋಟದ ಒಳಗಡೆ ನಿಮ್ಗೆ ತೋರಿಸೋಣ. ಇಷ್ಟೆಲ್ಲ ನಿಮಗೆ ಕರೆಂಟು ಇತ್ತು, ಒಳ್ಳೆ ನೀರಿನ ಒಂದು ಸೌಕರ್ಯ ಇರೋದ್ರಿಂದ ಭಾಳ ಚೆನ್ನಾಗಿರುತ್ತೆ ತೋಟ ಎಲ್ಲ ನೋಡೋದಕ್ಕೆ. ತೋಟ ಹೇಗಿದೆ ಎಲ್ಲ ಒಳಗಡೆ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಬೋರು, ಇದೊಂದು ಬೋರ್ ಇದೆ. ಪ್ಲಸ್ ಇನ್ನು ಒಳಗಡೆ ಹೋದರೆ ಬೋರ್ಗಳೆಲ್ಲ ಇದ್ದಾವೆ. ಯಾಕಂದರೆ ಬೋರ್ಗಳೆಲ್ಲ ತೋರಿಸೋದೇನು ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲ ಪೈಪಲ್ಲೂ ನಿಮಗೆ ನೀರು ಇಲ್ಲಿ ಬರೋದ್ರಿಂದ ಸಬ್ಸೆಂಟ್ ವಾಟ್ರ್ ಬರ್ತಾಯಿದೆ. ಸಬ್ಸೆಂಟ್ ವಾಟ್ರ್ ಬೀಳ್ತಾ ಇದೆ. ಹಂಗಾಗಿ ನೀರು ಸಬ್ಸೆಂಟ್ ಇದೆ. ನೀರು ಬಗ್ಗೆ ಏನು ಯೋಚನೆ ಇಲ್ಲ. ತೋಟದ ಒಳಗಡೆ ತೋಟನ ನಿಮಗೆ ಎಲ್ಲ ಪರಿಚಯ ಕೊಡ್ತೀನಿ
ಸರ್ ಈಗ ಒಳಗಡೆ ಏನು ಬರ್ತಿದ್ವು ನಾವು ಎಂಟ್ರೆನ್ಸಲ್ಲಿ ನಮಗೆ ನೋಡಿ ಕಾರ್ ತೋರಿಸಿದೆ, ನಿಮಗೆ ಅಲ್ಲಿ ನೀರಿನ ತೊಟ್ಟಿ ತೋರಿಸಿದ್ದೀನಿ. ಜೊತೆಗೆ ನಾವು ಒಳಗಡೆ ಬಂದಮೇಲೆ ನಾವೇನು ಈ ರಸ್ತೆನ ತೋರಿಸ್ತಾಯಿದ್ವೋ ಈ ರಸ್ತೆ ಬಂದ್ಬಿಟ್ಟು ಈ ತೋಟಕ್ಕೆ ಸೇರಿರೋದು. ಈ ರಸ್ತೆಯ ಎಡಭಾಗದಲ್ಲಿರೋದು ಅವರ ಸಂಬಂಧಿಕರ ತೋಟ, ಬಲಭಾಗದಲ್ಲಿರೋದು ಇದು ನಮಗೆ ಸೇಲಿಗಿರೋಂಥ ತೋಟಗಳು. ಇದು ತೋಟ ಸಮೃದ್ಧಿಯಾಗಿದೆ, ಭಾಳ ಚೆನ್ನಾಗಿದೆ ತೋಟ ಕಂಪ್ಲೀಟಾಗಿ ನಾವು ಒಳಗಡೆ ರಸ್ತೆ ತೋಟದೊಳಗಡೆ ಎಲ್ಲ ನಾವು ಪ್ರತಿ ಬೆಳೆದಿದ್ದಂಥ ಬೆಳೆಗಳನ್ನ ನಾವು ತೊಗೊಂಡೋಗೋದಕ್ಕಾಯಿತು ವ್ಯವಸ್ಥಿತವಾಗಿದೆ. ಮತ್ತು ಇದರಲ್ಲಿ ಏನಾದರೂ ನಾವು ಗೋಶಾಲೆ ಅಂತ ಏನಾದರೂ ಮಾಡಿದರೆ, ಹಸು ಸಾಗಾಣಿಕೆ ಮಾಡಿದರೆ, ಈ ಒಂದು ಬರ್ತಕ್ಕಂಥ ಈ ಗಿಡಗಳ ಮಧ್ಯದಲ್ಲಿ ಏನು ಬೆಳೀತಾ ಇದೆಯೋ ಹಸಿರಿನ ಹುಲ್ಲು, ಹಸಿರು ಹುಲ್ಲು, ಇದು ನಮಗೆ ಭಾಳ ಉಪಯುಕ್ತವಂಥ ಹುಲ್ಲಾಗುತ್ತೆ. ಯಾಕೆಂದರೆ ತೋಟ ಮಾಡ್ತಾಯಿದ್ವಿ ಅಂದರೆ ಈ ಗಿಡಗಳಿಗೆಲ್ಲ ಒಳ್ಳೆ ಗೊಬ್ಬರ ಬೇಕಾಗುತ್ತೆ. ಆ ಗೊಬ್ಬರ ನಾವು ಎಲ್ಲಿಂದ ಸಂಗ್ರಹಣೆ ಮಾಡೋದಂಥ ಯೋಚನೆ ಬಂದರೆ ಇಷ್ಟಿಲ್ಲಂಥ ಹುಲ್ಲಿಗೆ ಒಂದು 10 ಹಸುಗಳು ಮಾಡಿದ್ದೀವಿ ಅಂದರೆ 6 ಎಕರೆ ತೋಟದಲ್ಲಿ ಸಮಾಧಾನಕರವಾದಂತಹ ನಮಗೆ ಗೊಬ್ಬರ ಸಿಗುತ್ತೆ, ಗಂಜಲ ಸಿಗುತ್ತೆ. ಗೋಮೂತ್ರ ಅಂತ ಏನು ನಾವು ಹೆಸರಿಟ್ಟು ಕರಿತೀವೋ ಆ ಗೋಮಾತೆಗೆ ಭಾಳ ಒಂದು ಸೇವೆ ಮಾಡಿದಷ್ಟು ಖುಷಿ ಸಿಗುತ್ತೆ. ಈ ತೋಟದಲ್ಲಿ ನೀರಿಗೆ ಸಮಸ್ಯೆ ಅನ್ನೋದಿಲ್ಲ, ಮತ್ತು ಸಮಾಧಾನಕರವಾದಂಥ ತೋಟ ಇದೆ. ಹಚ್ಚ ಹಸಿರು ಎಲ್ಲ ಮಲ್ಚಿಂಗ್ ಮಾಡಿದ್ದಾರೆ ತೋಟನ. ಒಳಗಡೆ ನೋಡಿದಷ್ಟು ತೋಟ ನೋಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ಇದರ ರೇಟು ಪ್ರೈಸು ನಂತರ ಹೇಳ್ತೀನಿ. ಇದರಲ್ಲಿ ಎಷ್ಟು ಗಿಡ ಇದೆ, ಬೋರ್ ಟೋಟಲ್ ಬಂದ್ಬಿಟ್ಟು ನಿಮಗೆ 4 ಬೋರ್ ಇದೆ. 4 ಬೋರಲ್ಲೂ ಸಫಿಷಿಯೆಂಟ್ ವಾಟ್ರ್ ಇದೆ. TC ಸಪ್ರೇಟಾಗಿದೆ ಎಲ್ಲವಕ್ಕೂ. ಮತ್ತು ನಿಮಗೆ ಒಂದು ವರ್ಷಕ್ಕೆ 25 ರಿಂದ 28 ಲಕ್ಷ ಇದರಲ್ಲಿ ವರಮಾನ ಬರ್ತಾಯಿದೆ ಈ ತೋಟದಲ್ಲಿ. ಮತ್ತು ನಾನು ರೈತರನ್ನ ಎಲ್ಲ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತೊಗೊಂಡಿದ್ದೀನಿ. ಟೋಟಲಾಗಿ ಅಡಿಕೆ ಗಿಡ ಇರೋದಾದರೆ ಇದರಲ್ಲಿ ಸರ್ ಟೋಟಲ್ಲಾಗೆ ನೋಡಿ, ಈ ತೋಟ ಅಲ್ಲಿಂದ ನಾನು ನೋಡ್ಕೊತ ಬರ್ತಾಯಿದ್ದೀನಿ. ಪ್ರತಿ ಗಿಡ ನೋಡೋದಕ್ಕೆ ಕಣ್ಣು ಸಾಲದು ಸರ್, ಅಷ್ಟು ಚೆನ್ನಾಗಿದೆ ತೋಟ ನೋಡೋದಕ್ಕೆ. ಟೋಟಲಾಗಿ ಇದು 5,000 ಗಿಡ ಇದೆ ಇದರಲ್ಲಿ. 5,000 ಗಿಡಕ್ಕೆ ಅಟ್ಯಾಚ್ ಆಗಿ ಪ್ರತಿ ಗಿಡಕ್ಕೂ ಸಹ ಹೊಸ ಗಿಡನ ಅವರು ಹಾಕಿದ್ದಾರೆ ರೈತರು. ಏಕೆಂದರೆ ಈ ಗಿಡದ ಒಂದು ಸಾಮರ್ಥ್ಯ ಕಡಿಮೆ ಆದಮೇಲೆ ಪಕ್ಕದಲ್ಲಿರುವಂಥ ಗಿಡ ಇದರ ಫಲವತ್ತತೆ ತಗೊಂಡು ಇದು ಬೆಳವಣಿಗೆ ಆಗಿ ಮತ್ತು ಇದು ಸಹ ನಮಗೆ ಫಲ ಕೊಡೋದಕ್ಕೆ ಯಾವುದೇ ಥರ ಸಂದೇಹ ಇರಲ್ಲ. ನೋಡಿ, ಈ ಥರ ತೋಟ ಮಾಡೋದು ತುಂಬ ಕಡಿಮೆ. ಯಾವ ಸೈಂಟಿಸ್ಟು ಸಹ ಈ ಥರ ಯೋಚನೆಗಳು ಮಾಡೋದಿಲ್ಲ. ಇಲ್ಲಿ ರೈತರು ಮಾಡಿದ್ದಾರೆ. ಮತ್ತು ಈ ಭೂಮಿ ನಿಮಗೆ ಯಾವ ಥರ ಇದೆ ಅನ್ನೋದಕ್ಕೆ ಸಾಯಿಲ್ ಕ್ವಾಲಿಟಿ ತೋರಿಸ್ತೀನಿ. ಮೊದಲನೇದಾಗಿ ನಿಮಗೆ ಬನ್ನಿ, ಸಾಯಿಲ್ ಬಂದ್ಬಿಟ್ಟು ನಿಮಗೆ ಕೆಂಪು ಮಣ್ಣು, ಯಾವುದೇ ಥರ ಸಂದೇಹ ಇರಬಾರ್ದು. ನೋಡಿ, ಇಲ್ಲಿ ರೈತರು ಸಹ ಹೊಸ ಒಂದು ಅಡಿಕೆನ ಈಗ ಆಲ್ರೆಡಿ ಇಟ್ಟಿದ್ದಾರೆ ಪಕ್ಕದಲ್ಲಿ. ಇದೇ ಥರ ಮಣ್ಣಿದೆ, ಕಂಪ್ಲೀಟಾಗಿ ರೆಡ್ ಸಾಯಿಲ್ ನೋಡ್ತಾ ಇರ್ಬೋದು. ಭಾಳ ಚೆನ್ನಾಗಿದೆ ಸಾಯಿಲ್, ಕೆಂಪು ಮಣ್ಣು. ಈ ಥರ ರೆಡ್ ಸಾಯಿಲ್ ಇರೋದು ತುಂಬ ಉದುರಿರೋಂಥದ್ದು ಮಣ್ಣು, ಎಲ್ಲ ಆರ್ಗಾನಿಕ್ ಆಗಿರೋದಂಥದ್ದು ಮಣ್ಣು. ಈ ಥರ ಎಲ್ಲ ಡ್ರಿಪ್ ಮಾಡಿ ಕಲ್ಟಿವೇಷನ್ ಮಾಡಿ ನೀಟಾಗೆ ತೋಟ ಮಾಡೋದು ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಯಾರಾದರೂ ಇಂಥ ಒಂದು ವಾತಾವರಣದಲ್ಲಿ ನನಗೆ ತೋಟ ಬೇಕು ಅನ್ನೋ ಒಂದು ಆಸಕ್ತಿ ಇರೋವಂಥವ್ರು ಬಂದುಬಿಟ್ಟು ಇಂಥ ತೋಟನ ನೀವು ಬೈ ಮಾಡಿದರೆ ಅಥವಾ ಪರ್ಚೇಸ್ ಮಾಡಿದರೆ ಸರ್ವೇ ಸಾಮಾನ್ಯವಾಗಿ ಸಿಗೋದು ಇಂಥ ತೋಟಗಳು. ಒಳ್ಳೆ ನೀರಿರುವಂಥ ಜಾಗ ಅಥವಾ ಒಳ್ಳೆ ಫಸಲಿರುವಂಥ ಜಾಗ. ಸರ್, ಒಂದು ವರ್ಷಕ್ಕೆ ಸುಳ್ಳು ಹೇಳೋದಿಲ್ಲ, ನಾನು ನಿಜ ಹೇಳ್ತಿದ್ದೀನಿ. ನಾನು ರೈತರ ಹತ್ರ ಈಗ ಮಾತಾಡಿದ ಮೇಲೆ ರೈತರು ಏನು ಹೇಳ್ತಾರೆ ಗೊತ್ತಾ, 30 ರಿಂದ 34 ಲಕ್ಷ ಬರುತ್ತೆ ಸರ್ ಪ್ರತಿ ವರ್ಷ. ಆದರೆ ನಾವು 20 ರಿಂದ 25 ಲಕ್ಷನೇ ನಾವು ಮ್ಯಾಕ್ಸಿಮಮ್ ಇಟ್ಕೊಂಡು ಹೋದ್ರೂ ನಮಗೆ ಒಳ್ಳೆ ಆದಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್, ತೋಟ ನೋಡಿದ್ರಲ್ಲ, ನಿಮಗೆ ಕಂಪ್ಲೀಟಾಗಿ 4 ಬೋರ್ಗಳಿದ್ದಾವೆ. 4 ಬೋರು ಸಹ ಈ ಜಮೀನಲ್ಲಿ ಬಂದಮೇಲೆ ನಿಮಗೆಲ್ಲ ತೋರಿಸ್ತೀನಿ. ಯಾಕೆ ಅಂದರೆ ಎಲ್ಲ ಬೋರ್ಗಳ ಹತ್ರ ನಿಮಗೆ ಈ ತೋಟದಲ್ಲಿ ಅಡ್ಡಾಡೋದು ತುಂಬ ಖುಷಿ ಆಗ್ತಾಯಿದೆ ನಮಗೆ. ನೀರು ನೋಡೋದು ಆಮೇಲೆ ನೆಕ್ಸ್ಟು. ಯಾಕೆಂದರೆ ನೋಡಿ, ಮೊದಲನೇದಾಗಿ ನಿಮ್ಗೆ ಒಂದು ಬೋರ್ ತೋರಿಸಿದೆ ನಾನು ಸ್ಟಾರ್ಟಿಂಗಲ್ಲಿ ಎಂಟ್ರಿ ಬಂದ ತಕ್ಷಣ. ಆಮೇಲೆ ನಮಗೆ ಇಲ್ಲಿ 2 ಬೋರ್ ಇದೆ ನೋಡಿ, ಇಲ್ಲಿ 2 ಬೋರ್ ಇದೆ ನೋಡಿ. ಇಲ್ಲಿ ಈ 2 ಅಡಿಕೆ ಗಿಡದ ಮಧ್ಯದಲ್ಲೊಂದು, ಪ್ಲಸ್ಸು ಇಲ್ಲಿ ಒಂದು ಕಾಣ್ತಿದೆ ನೋಡಿ, ತೆಂಗಿನ ಮರದ ಮಧ್ಯದಲ್ಲಿ ಒಂದು ಕಾಣ್ತಿದೆ. ಒಳ್ಳೆ ಪ್ಲೆಜರ್ ಆದಂಥ ನೀರು ನೋಡಿ, ಯಾವ ಥರ ಹುಡ್ತಾ ಇದೆ ನೀರು, ತುಂಬ ಚೆನ್ನಾಗಿದೆ ವಾಟ್ರು. ಇಲ್ಲಿ 2 ಬೋರ್ ಆಯಿತು. ಶುರುನಲ್ಲಿ ಒಂದು ತೋರಿಸಿದೆ. ನೆಕ್ಸ್ಟು ಇಲ್ಲೊಂದು ಬೋರ್ ಇದೆ ನೋಡಿ ಸರ್, ನೋಡಿ ಇಲ್ಲೊಂದು ಬೋರ್ ಕಾಣ್ತಿದೆಯಾ, ಇದೊಂದು. ಟೋಟಲ್ 4 ಬೋರ್ ಆಯಿತು. ನೆಕ್ಸ್ಟು ನೋಡಿ, ಇಲ್ಲೊಂದು ಕೇಸಿಂಗ್ ಇದೆ, ಕಾಣಿಸ್ತಿದೆಯಾ,
ಇದು ವಾಟ್ರದ್ದೆ. ಇದು ತುಂಬ ಚೆನ್ನಾಗಿದೆ ನೀರು. ಇದು ಸಹ ನೀರು ತುಂಬ ಚೆನ್ನಾಗಿದೆ. 5 ಬೋರ್ ಇದೆ ಟೋಟಲ್ ಆಗಿ. ಅದು 4 ಬೋರ್ ರನ್ನಿಂಗ್ ಇದೆ. ಈ ಬೋರಲ್ಲಿ ಯಾವ ಥರ ಇದೆ ಅದನ್ನು ಸಹ ನೋಡೋಣ ಬನ್ನಿ. ಯಾವ ಥರ ಇಲ್ಲಿ ಆರ್ಗಾನಿಕ್ಕಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಂಪ್ಲೀಟ್ ಆರ್ಗಾನಿಕ್ಕು. ಇದರಲ್ಲಿ ಯಾವುದೇ ತರಹ ಜೀವಿಗಳು ಸತ್ತಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ತೋಟ ನೀರನ್ನು ನೋಡ್ತಿದೆ ನೋಡಿ ಸರ್, ನೋಡಿ ಆ ಥರ ಸೌಂಡ್. ನೀರು ತುಂಬ ಚೆನ್ನಾಗಿದೆ ಇಲ್ಲಿ. ನೀರಿನ ಬಗ್ಗೆ ಸಂದೇಹ ಇಲ್ಲ. ಎಲ್ಲ ಆರ್ಗಾನಿಕ್ ಮಾಡಿರೋಂಥ ಇದು ತೋಟ ಕಂಪ್ಲೀಟಾಗಿ 6 ಎಕರೆ. ಸರ್ ರೇಟಿನ ವಿಷಯಕ್ಕೆ ಬಂದರೆ ಇವರು 3,20,00,000 ಹೇಳ್ತಾ ಇದ್ದಾರೆ. ರೇಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ತೋಟ ಮಾತ್ರ ಬೊಂಬಾಟಾಗಿದೆ ಸರ್, ತುಂಬ ಚೆನ್ನಾಗಿದೆ. ತಂತಿ ಬೇಲಿ ಆಗಿದೆ, ರಸ್ತೆಗೆ ಸಮಸ್ಯೆ ಇಲ್ಲ, ಭಾಳ ಚೆನ್ನಾಗಿದೆ. 3 TC ಇದೆ. ಒಳ್ಳೆ ಇದರಲ್ಲಿ ತೆಂಗು ಸಹ ಸೈಡಲ್ಲಿ ಬಾರ್ಡ್ರಲ್ಲಿ ಹಾಕಿದ್ದಾರೆ, ಅದು ಸಹ ಒಳ್ಳೆ ಬೆಳೆ ಬರುತ್ತೆ. ಇಷ್ಟೆಲ್ಲ ನಾನು ವೀಡಿಯೋ ತುಂಬ ಲಾಂಗ್ ಆಯಿತು ಅಂತ ತಿಳ್ಕೊತೀನಿ. ಎಲ್ಲ ಥರ ಮಾಹಿತಿ ಕೊಟ್ಟಿದ್ದೀನಿ. ಬೆಂಗಳೂರಿಂದ ಇಲ್ಲಿ ಡಿಸ್ಟೆನ್ಸ್ ಹೇಳೋದಾದರೆ ನಾವು ಸರ್ ನೇರವಾಗಿ ಬೆಂಗಳೂರಿಂದ ಈ ಜಮೀನಿಗೆ 210 ಕಿಲೋಮೀಟ್ರ್ ಆಗುತ್ತೆ ಕಂಪ್ಲೀಟಾಗಿ. 210ರಿಂದ 215 ಕಿಲೋಮೀಟ್ರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸರ್ ತೋಟ. ಎಲ್ಲ ಥರ ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ನಾನು. ನಿಮಗೆ ಮಾಹಿತಿಗಿನ್ನ ಹೆಚ್ಚಾಗಿ ಈ ತೋಟನ ಬಂದು ನೀವು ವೀಕ್ಷಣೆ ಮಾಡಿದ ಮೇಲೆ ನಿಮ್ಮ ಒಂದು ಅನಿಸಿಕೆನ ನೀವೇ ವ್ಯಕ್ತಪಡಿಸ್ತೀರಾ. ನಾನು ಹೇಳೋ ಅವಶ್ಯಕತೆ ಇಲ್ಲ ಅದರಲ್ಲಿ. ನನ್ನ ಕಡೆಯಿಂದ ಹೇಳೋದಾದರೆ ತುಂಬ ಒಳ್ಳೆ ತೋಟ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್ ಎಲ್ಲರಿಗೂ.